ಬ್ಲಾಕ್ ಆಗೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಯಾರು ಕೂಡ ಸರಿಯಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಯೂಶ್ವಲಿ ಏನು ಥಿಂಕ್ ಮಾಡ್ತೀವಿ, ತುಂಬ ಕುಡಿಯೋರಲ್ಲಿ, ತುಂಬ ಸ್ಮೋಕರ್ಸಲ್ಲಿ, ಅಥವಾ ಹೈ ಬಿ ಪಿ ಇರೋರಲ್ಲಿ, ಲೈಫ್ ಸ್ಟೈಲ್ ಸರಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅವ್ರಿಗೆ ಮಾತ್ರ ಬ್ಲಾಕ್ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಈಗ ಉದಾಹರಣೆ, ಸಾಕಷ್ಟು ಜನ ಇರ್ತಾರೆ ನಾನ್ ವೆಜ್ಜೇ ತಿನ್ನೋದಿಲ್ಲ, ಅವ್ರು ಯಾವತ್ತೂ ಸ್ಮೋಕರ್ಸ್ ಅಲ್ಲ, ಯಾವತ್ತೂ ಬಿ ಪಿ ಇಲ್ಲ, ಯಾವತ್ತೂ ಬಿ ಪಿ ಶುಗರ್ಸ್ ಇಲ್ಲ. ನಮ್ಮಲ್ಲೇ ಉದಾಹರಣೆಗಳಿದ್ದಾವೆ. ನಮ್ಮ ಸ್ನೇಹಿತರು ತಮ್ಮ ಮಂಜುನಾಥ್, ಅವನು ಯಾವತ್ತೂ ಕುಡ್ದಿಲ್ಲ, ಯಾವತ್ತೂ ಕೂಡ ಸ್ಮೋಕ್ ಮಾಡಿಲ್ಲ, ವಾಕಿಂಗ್ ಕೂಡ ಮಾಡ್ತಿದ್ದ. ಓಕೆ, ಸೊ ರಕ್ತದ ನಾಳಗಳಲ್ಲಿ ಯಾಕೆ ಬ್ಲ್ಯಾಕ್ ಆಗುತ್ತೆ ಅನ್ನೋದನ್ನು, ಒಂದು ಕೊಲೆಸ್ಟ್ರಾಲ್ ಒಂದಷ್ಟೇ, ಮತ್ತು ಹೆರಿಡಿಟ್ರಿ ಇರುತ್ತೆ. ಮೇನ್ ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ಉದಾಹರಣೆ, ಗ್ಲಾಸ್ ಒಳಗೆ ಒಂದು ತೂತು ಬಿದ್ದರೆ ಅಥವಾ ಒಂದು ರಕ್ತ ಪೆಟ್ರೋಲ್ ಪೈಪಲ್ಲಿ ಹೋಗ್ತಾ ಹೋಗ್ತಾ ದಾರಿನಲ್ಲಿ ಏನಾದ್ರು ಸಣ್ಣ ಹೋಲಾದ್ರೆ ಏನಾಗುತ್ತೆ, ಸಂಚಾರ ಆಗುವಾಗ ಅದ್ರ ಮೂಲಕ ಪಾಸ್ ಆಗಿಬಿಟ್ಟು ಹೋಗ್ಬೇಕು. ಅವಾಗೇನಾಗುತ್ತೆ, ಪೈಪ್ಗಳಲ್ಲಿ ಫಂಗಸ್ ಅಥವಾ ಫ್ಲೋರೈಡ್ ಕಂಟೆಂಟ್ ಆದಾಗ ನೇರ ಆದಾಗ ನೀರು ಫ್ಲೋ ಆಗಲ್ಲ. ಅವಾಗ ಇವತ್ತು ನಾವು ಅದನ್ನ ಫಂಗಸ್ ಕ್ಲೀನ್ ಮಾಡ್ತೀವಿ, ಇಲ್ಲಾಂದ್ರೆ ಫ್ಲೋರೈಡ್ ಎಲ್ಲ ಕಾಂಟೆಂಟ್ ಇರೋದು ಕಡಿಮೆ ಮಾಡಿ. ಕರೆಕ್ಟ್, ನೀನು ಹೇಳ್ದಂಗೆ ರಕ್ತ ಸಂಚಾರ ಹೇಗಿದೆ, ನಾವು ಹೊಸದಾಗಿ ಅದಕ್ಕೆ ಸರಿಯಾಗಿ ನಾನು ಹೇಳಬೇಕು ಅಂದ್ರೆ, ಈಗ ಹೊಸ ಬೈಕ್ ಇದೆ ನಿನ್ನ ಹತ್ರ, ಪೆಟ್ರೋಲ್ ಪೈಪ್ ಇದೆ, ಯಾವ ರೀತಿ ಇರುತ್ತೆ ಪೆಟ್ರೋಲ್ ಪೈಪ್ ಬಣ್ಣ ಯಾವ ರೀತಿ ಇರುತ್ತೆ? ಸಾಮಾನ್ಯವಾಗಿ ವೈಟ್ ಇರುತ್ತೆ, ಆಮೇಲೆ ಬೆಳ್ಳಗಿರುತ್ತೆ. ದಿನ ಪ್ರತಿ ಮೇಲೆ ವರ್ಷಗಳು ಕಳೆದಂಗೆಲ್ಲ ಏನಾಗುತ್ತೆ, ಅದು ಬ್ರೌನ್ ಕಂದಾಗುತ್ತೆ. ಮತ್ತೆ ಅದೇ ತರ ಸಾಫ್ಟ್ ಇರಲ್ಲ, ಹಾರ್ಡ್ ಆಗುತ್ತೆ. ಸೊ ಅದು ನಮ್ಮ ಮನುಷ್ಯನ ಹೃದಯಕ್ಕೂ ಕೂಡ ಅಥವಾ ರಕ್ತನಾಳಗಳಿಗೂ ಅಪ್ಲೈ ಆಗುತ್ತೆ. ಏನಕ್ಕೆ ಹಾರ್ಡ್ ಆಗುತ್ತೆ? ಅದರಲ್ಲಿ ಏನಾಗುತ್ತೆ, ಪೆಟ್ರೋಲ್ ಕೂಡ ಏನೆಲ್ಲ ಶುಚಿತ್ವವಾಗಿ ಬಂದಿರೋದಿಲ್ಲ, ಅದರಲ್ಲೂ ಧೂಳುಗಳು, ಡಸ್ಟ್ ಕ್ವಾಲಿಟಿ ಇರಲ್ಲ, ಎಲ್ಲ ಇರುತ್ತಲ್ಲ, ಸೈಡಲ್ಲೆಲ್ಲ ಕಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಅದು ರಫ್ ಆಗುತ್ತೆ, ಬಣ್ಣ ಕೂಡ ಬದಲಾವಣೆ ಆಗುತ್ತೆ. ಅದೇ ರೀತಿ ನಮ್ಮ ಮನುಷ್ಯನಲ್ಲೂ ಕೂಡ ಎಂಡೋಥೀಲಿಯಲ್ ಇಂಜುರಿ ಅಂತ ಆಗುತ್ತೆ. ಅಂದ್ರೆ ರಕ್ತನಾಳಗಳ ಒಳ ಪದರ, ಇಂಟಿಮಲ್ ಲೇಯರ್ ಅಂತ ಹೇಳ್ತೀವಿ, ಆ ಲೇಯರ್ ನಲ್ಲಿ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಆಗಿರ್ತಕ್ಕಂಥ ಲೇಯರ್ ನಲ್ಲಿ ಏನಾಗುತ್ತೆ, ರಕ್ತ ಹೀಗೆ ಹೋಗುವಾಗ ಪ್ಲೇಟ್ಲೆಟ್ ಅಗ್ರಿಗೇಷನ್ ಅಂತೀವಿ. ಪ್ಲೇಟ್ಲೆಟ್ಸ್ ಅಂತ ಇರುತ್ತಲ್ಲ, ಅದನ್ನ ವಾಸಿ ಮಾಡಲಿಕ್ಕೆ ಪ್ರಯತ್ನ ಪಟ್ಬಿಟ್ಟು ಅಲ್ಲೋಗ್ಬಿಟ್ಟು ಎಲ್ಲ ಕಣಗಳೆಲ್ಲ ತುಂಬಿಕೊಳ್ತಾ ಹೋಗುತ್ತೆ. ಆ ಕಣಗಳು ತುಂಬಿಕೊಂಡಿರೋ ಕಣಗಳು ಏನ್ ಮಾಡುತ್ತೆ, ಅದು ಜಾಸ್ತಿ ತುಂಬಿಕೊಂಡಾಗೆಲ್ಲ ಏನಾಗುತ್ತೆ, ಒಂದು ವೆಸಲ್ ಅಲ್ಲಿ ಅದು ಮಾತ್ರ ತುಂಬಿಕೊಂಡು ಏನಾಗುತ್ತೆ, ಅದೊಂಥರ ಫ್ಲೋಟಿಂಗ್ ಆಗಿರುತ್ತೆ, ಅಲ್ಲಾಡ್ತಾ ಇರುತ್ತೆ. ಈ ಕಡೆಯಿಂದ ನೀರು ಹೇಗೆ ನಮ್ಮ ಚಾನಲ್ ಅಲ್ಲಿ ಬಂದಾಗ ಒಂದು ಎಲೆ ಬಳ್ಳಿ ಒಂದ್ ಕಡೆ ಬೇರ್ ಸಿಗಾಕೊಂಡಿರುತ್ತೆ, ಆದ್ರೆ ಎಲೆ ಬಳ್ಳಿನ ಅದು ನರ ಇದು ಏನು ನೀರು ಹಿಂಗೆ ತಳ್ಕೊಂಡು ಹೋದಾಗ ಏನಾಗುತ್ತೆ, ಹಿಂಗೆ ಹಿಂಗೆ ಆಗ್ತಾ ಇರುತ್ತೆ. ಹೌದು. ಅದೇ ತರ ಮಾರಿಕಣಿವೆ ಡ್ಯಾಮ್ ಇಂದ ನೀರು ತುಂಬಾ ಫೋರ್ಸ್ ಆಗಿ ಬಿಟ್ಟಾಗ ಆ ಎಲೆಗಳು ಏನಾಗುತ್ತೆ, ಕಿತ್ಕೊಂಡು ಹೋಗ್ಲೇಬೇಕಲ್ಲ ಒಂದಲ್ಲ ಒಂದ್ ದಿವಸ. ಅದೇ ರೀತಿ ನಮ್ಮ ರಕ್ತನಾಳದಲ್ಲೂ ಕೂಡ ತುಂಬಾ ಪ್ರೆಷರ್ ಜಾಸ್ತಿ ಆಗಿ ಅದೇನಿದೆ ಎಂಡೋಥೀಲಿಯಲ್ ಲೇಯರ್ ಇಂದ ಪ್ಲೇಟ್ಲೆಟ್ ಅಗ್ರಿಗೇಷನ್ ಏನಾಗಿರುತ್ತಲ್ಲ, ಅದು ಹಿಂಗ್ ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಹೋದಾಗ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಜಾಗದಲ್ಲಿ ಹೋಗ್ತಾ ಹೋಗ್ತಾ ದಾರಿನಲ್ಲಿ ಎಲ್ಲಿ ಅದಕ್ಕೆ ಸೂಕ್ತವಾಗಿ ಅದನ್ನು ಮುಚ್ಕೊಳ್ಳೋಂಥ ಜಾಗ ಇರುತ್ತೆ. ಉದಾಹರಣೆ, ಹೃದಯದಾಗಿರ್ಬೋದು, ಮೆದುಳಾಗಿರ್ಬೋದು, ಶ್ವಾಸಕೋಶದಲ್ಲಾಗಿರ್ಬೋದು, ಅದು ಹೋಗಿ ಎಲ್ಲಿ ಪ್ಲಗ್ ಆಗ್ಬೋದು, ಕರೆಕ್ಟಾಗಿ ಮುಚ್ಕೋಬಹುದು ಎಂಡಲ್ಲಿ, ಅಂತ ಜಾಗದಲ್ಲಿ ಹೋಗಿ ಅದು ಮುಚ್ಕೊಳ್ಳುತ್ತೆ. ಸೊ ಮುಚ್ಕೊಂಡಾಗ ಏನಾಗುತ್ತೆ, ಅಲ್ಲಿಂದ ಮುಂದಕ್ಕೆ ಇರ್ತಕ್ಕಂಥ ಆರ್ಗನ್ಸ್ ಯಾವುದೇ ಬ್ಲಾಕ್ ಆಗುತ್ತೆ, ಅದಕ್ಕೆ ರಕ್ತ ಸಂಚಾರ ಇಲ್ಲ. ರಕ್ತ ಸಂಚಾರ ಒಬ್ಬ ಮನುಷ್ಯನಿಗೆ ಅಥವಾ ಒಂದು ಆರ್ಗನ್ಗೆ ಅಥವಾ ಯಾವುದೇ ತರದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಭಾಗಗಳಿಗೆ ರಕ್ತ ಸಂಚಾರ ಆಗ್ಲಿಲ್ಲ ಅಂದ್ರೆ ಅದು ನಾಶ ಆಗ್ಲೇಬೇಕಿಲ್ಲ. ಸಾಮಾನ್ಯವಾಗಿ ಇದಕ್ಕೆ ಗೋಲ್ಡನ್ ಪೀರಿಯಡ್ ಅಂತ ಹೇಳೋದು. 6 ಗಂಟೆ ಅಂತ ಹೇಳ್ತೀವಿ ಗೋಲ್ಡನ್ ಪೀರಿಯಡ್ ಅಂದ್ರೆ. 6 ಗಂಟೆ ನಂತರ ಆ ಭಾಗ ಉಳಿಯೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಕೈಗಳಲ್ಲಿ ಕೂಡ ರಕ್ತನಾಳ ಎಲ್ಲೋ ಬ್ಲಾಕ್ ಆಗಿರುತ್ತೆ, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಲ್ಲಿ ಪೇಷಂಟ್ ಬೇಗ ಬಂದಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ಸೂಕ್ತವಾದಂಥ ಇಂಜೆಕ್ಷನ್ಸ್ ಕೊಡ್ತೀವಿ. ಅದೇ ರೀತಿ ಹೃದಯಕ್ಕೂ ಕೂಡ ಬ್ಲಾಕ್ ಆಗಿದ್ರೆ ಅದಕ್ಕೆ ಸ್ಟೆಪ್ಟೋಕೈನೆಸ್ ಆಗಲಿ, ಆ ಬ್ಲಾಕ್ನ ತಡಿಲಿಕ್ಕೆ ಅದನ್ನೆಲ್ಲ ಸ್ವಲ್ಪ ತಿಳಿ ಮಾಡಲಿಕ್ಕೆ ಬರ್ತಕ್ಕಂಥ ಇಂಜೆಕ್ಷನ್ ಕೊಡ್ತೀವಿ. ಸೊ ಆ ಇಂಜೆಕ್ಷನ್ ಇಂದ ಹೆಲ್ಪ್ ಆಗುತ್ತೆ. ಸೊ ಕಾರಣಗಳು, ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ಕಾರಣಗಳನ್ನ ಯಾರೂ ಸರಿಯಾಗಿ ಹೇಳಕ್ ಬರೋದಿಲ್ಲ. ಎಷ್ಟೊಂದು ಸರಿ ಕಾರಣಗಳು ಗೊತ್ತಿರಲ್ಲ, ಜೆನೆಟಿಕ್ ಇರುತ್ತೆ. ಮೇನ್ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಹೈ ಬ್ಲಡ್ ಪ್ರೆಷರ್ ಅಲ್ಲಿ ಏನಾಗ್ಬಿಡುತ್ತೆ, ಈ
ರಕ್ತ ಏನಿದೆ, ನಾವು ಹಿಂದೆ ಮಾತಾಡಿದ್ವಲ್ಲ ಪೆಟ್ರೋಲ್ ಪೈಪ್ ಬಗ್ಗೆ. ಹೌದು. ಸೊ ಅಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಹಿಂಗೆ ಸುತ್ತಲೂ ಸೇರ್ಕೊಂಡಾಗ ಆ ಹೋಲ್ ಕಡಿಮೆ ಇರುತ್ತೆ. ಹೌದು. ಕಡಿಮೆ ಇರತಕ್ಕಂಥ ಹೋಲಲ್ಲಿ ನಾವು ಅಷ್ಟೇ ರಕ್ತ ಸಂಚಾರನ ನಾವು ಕಳಿಸ್ಬೇಕು ಹೃದಯ. ಅವಾಗ ಏನ್ ಮಾಡ್ಬೇಕದು ಪ್ರೆಷರ್ ಆಗಿ ಹೊಡಿಲೇಬೇಕಲ್ಲ. ಹೌದು. ಸಣ್ಣ ತೂತಿನ ಮೂಲಕ ಅಷ್ಟೇ ರಕ್ತ ಸಂಚಾರ ಹೋಗ್ಬೇಕಂದ್ರೆ ಪ್ರೆಷರ್, ಅದಕ್ಕೆ ನಾವು BP ಅಂತ ಹೇಳೋದು. ತುಂಬಾ ದಿನದಿಂದ ಹೀಗೆ ಹೊಡೆದು BP ಜಾಸ್ತಿ ಆದಾಗ ಅದು ಪಕ್ಕದಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಏನು ಅಗ್ರಿಗೇಟ್ ಆಗಿರುತ್ತೆ ಅದು ಲಿಬ್ರೇಟ್ ಆಗಲೇಬೇಕು. ಅದು ಫ್ರೀ ಆಗಿ ಹೋಗಿ ಫ್ಲೋ ಆಗಿ ಕೊನೆಗೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಸೇರ್ಕೊಂಡಾಗ ಅದಕ್ಕೇನೆ ನಾವು ಬ್ಲಾಕ್ ಆಗೋದು. ಇದೇ ರೀತಿ ಹೃದಯಕ್ಕೂ ಅನ್ವಯಿಸುತ್ತೆ, ಮೆದುಳಿಗೂ ಕೂಡ ಅನ್ವಯಿಸುತ್ತೆ. ಇದಕ್ಕೆ ನಾವು ಸ್ಟ್ರೋಕ್ ಅಂತೀವಿ, ಅಲ್ಲಿ ಇಲ್ಲಾಂದ್ರೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಸೊ ಕಾರಣ ಹೈ ಬ್ಲಡ್ ಪ್ರೆಷರು, ಲೈಫ್ ಸ್ಟೈಲು, ಆಮೇಲೆ ಅತಿಯಾದ ಆಹಾರ, ನಾವು ತಿಂದಿರ್ತಕ್ಕಂಥ ಆಹಾರನ ನಾವು ಖರ್ಚು ಮಾಡೋದನ್ನ ತಿಳ್ಕೋಬೇಕು. ಒಬ್ಬ ಮನುಷ್ಯನಿಗೆ ಎಷ್ಟು ಆಹಾರ ಬೇಕೋ ಅಷ್ಟು ತಿನ್ಬೇಕು. ನಂತರ ಅದನ್ನು ಖರ್ಚು ಮಾಡೋ ವಿಧಾನ ಇಲ್ಲದಲ್ಲ ಏನಾಗುತ್ತೆ, ನಮಗೆ ಬೇಕಾಗಿಲ್ದಲೇ ಇರೋದೆಲ್ಲ ಏನಾಗುತ್ತೆ, ಶೇಖರಣೆ ಆಗುತ್ತೆ ದೇಹದಲ್ಲಿ ಅನಾವಶ್ಯಕ ವಸ್ತುಗಳು. ಅದು ಯಾವ ರೀತಿ ಶೇಖರಣೆ ಆಗುತ್ತೆ, ಕೊಬ್ಬಿನ ಮೂಲಕನೇ ಮೇನ್ ಶೇಖರಣೆ ಆಗೋದು. ಪ್ರೋಟೀನ್ಸ್ ನಮಗೆ ಸಾಕಾಗುತ್ತೆ, ಪ್ರತಿದಿನಕ್ಕೆ ಎಷ್ಟು ಬೇಕಷ್ಟು ಸಾಕಾಗುತ್ತೆ. ಆದರೆ ಕೊಬ್ಬಿನ ಮೂಲಕ ಶೇಖರಣೆ ಆಗಿರೋದೆಲ್ಲ ವೇಸ್ಟು. ಅದಕ್ಕೆ ಹೊಟ್ಟೆ ಕೂಡ ಜಾಸ್ತಿ ಆಗೋದು, ಹೊಟ್ಟೆ ಸುತ್ತಲೂ. ಅದು ತುಂಬ ತೊಂದರೆ ಮಾಡ್ತಕ್ಕಂಥದ್ದು. ಈ ರೀತಿ ನಾವೇನು ಮಾಡಬೇಕು, ಈಗ ಒಬ್ಬ ಸ್ಮೋಕರ್ ಅಲ್ಲದೆ ಇರೋನಿಗೂ ಅಥವಾ BP ಇಲ್ಲದಲೇ ಇರೋದು, ಅಥವಾ ತುಂಬ ನಾನ್ ವೆಜ್ ತಿನ್ನಲ್ಲ, ಸ್ಟ್ರೆಸ್ ಇರಲ್ಲ, ಒತ್ತಡ ಇರೋದಿಲ್ಲ, ಅಂಥ ವ್ಯಕ್ತಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಿರ್ತಕ್ಕಂಥದ್ದು ಉದಾಹರಣೆಗಳು ನೀವೆಲ್ಲ ನೋಡಿರ್ತೀರ. ಏನಕ್ಕಾಗತ್ತೆ? ಸೊ ಇದನ್ನು ಯಾರೂ ಹೇಳಕ್ ಬರೋದಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ಮಾತ್ರ ನಾವು ಹೇಳೋದು ಈ ಸಂದರ್ಭಿಕವಾಗಿ ಒಳ್ಳೇದಾಗುತ್ತೆ. ನಾವು ಆದಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಮಿತವಾದ ಆಹಾರ ತಗೋಬೇಕು. ಮೇನ್ ಸೊ ದಿನ ಬೆಳಿಗ್ಗೆ ವಾಕಿಂಗ್ ಮಾಡಬೇಕು, ಲಘುವಾದ ವ್ಯಾಯಾಮ ಮಾಡಬೇಕು. ಸ್ಮೋಕಿಂಗ್ ಅಂತೂ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಾಡಬಾರ್ದು. ಇನ್ನು ಡ್ರಿಂಕ್ಸ್ ವಿಚಾರಕ್ಕೆ ಕೆಲವರು ಹೇಳ್ತಾರೆ ಸ್ವಲ್ಪ ತಗೋಬಹುದು ಅಂತಾರೆ, ತಗೋಬಾರ್ದು ಅಂತಾರೆ. ಸ್ವಲ್ಪ ತಗೊಂಡು ಸುಮ್ಮನೆ ಇರ್ತಕ್ಕಂಥ ಎಷ್ಟು ಜನ ವ್ಯಕ್ತಿಗಳು ಇರ್ತಾರೆ. ಹಾಗಾಗಿ ತಗೊಳ್ದಲ್ಲಿರೋದು ಉತ್ತಮ ಅಂತ ನಾವು ಹೇಳ್ತೀವಿ. ಇನ್ನು ನಾನ್ ವೆಜಿಟೇರಿಯನ್ ಅಲ್ಲಿ ಮಾಂಸಾಹಾರ ತಗೋಬಾರ್ದು, ಕೊಬ್ಬಿರ್ತಕ್ಕಂಥ ಜಾಸ್ತಿ ಆಹಾರಗಳನ್ನು ತಗೋಬಾರ್ದು, ಮೀನು ಒಳ್ಳೇದು ಅಂತ ಹೇಳ್ತೀವಿ, ಅದನ್ನ ಫಾಲೋ ಮಾಡ್ಬೋದು. ಬಟ್ ಏನೇ ಅಂದ್ರೂ ನಾವು ಮನಸ್ಸು ಶಾಂತವಾಗಿ ಇಟ್ಕೊಳ್ತಕ್ಕಂಥದನ್ನ ಕಲ್ತ್ಕೋಬೇಕು. ಹೇಗೆ ಅಂದ್ರೆ, ಶಾಂತವಾಗಿ ಇಲ್ದಿದ್ರೆ ಏನಾಗುತ್ತೆ, ಸ್ಟ್ರೆಸ್ ಅಲ್ಲಿ ಇದ್ರೆ ಏನಾಗುತ್ತೆ. ಈಗ ಒಬ್ಬ ಮನುಷ್ಯ ಬೈಕಲ್ಲಿ ಹೋಗ್ತಾನೋ ಮಾತಾಡ್ತಾ ಹೋಗ್ತಾನೆ. ಈಗ ಒಂದು ಫೋನ್ ಬಂದಿರುತ್ತೆ, ಇನ್ನೊಂದು ಕಡೆ 2 ಫೋನ್ ಇಟ್ಕೊಂಡಿರ್ತಾರೆ, ಅದನ್ನು ಮಾತಾಡ್ಬೇಕು, ಇದನ್ನು ಮಾತಾಡ್ಬೇಕು. ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ ಆದಾಗ ಏನಾಗುತ್ತೆ ಅನ್ನೋದು ನಿಮಗೆ ಯಾರಿಗೂ ಗೊತ್ತಿಲ್ಲ. ಸ್ಟ್ರೆಸ್ ಆದಾಗ ಏನಾಗುತ್ತೆ, ನಾವು ಒಂದು ಹುಲಿ ಬಂದ್ರೆ, ಒಂದು ಸಿಂಹ ಬಂದ್ರೆ ಏನಾಗುತ್ತೆ, ಭಯ ಜಾಸ್ತಿ ಆಗುತ್ತೆ. ಭಯ ಜಾಸ್ತಿ ಆದಾಗ ಅದಕ್ಕೆ ರೆಸ್ಪಾನ್ಸ್ ಏನಿರುತ್ತೆ, ಆತಂಕಕ್ಕೆ ದೇಹದಲ್ಲಿ ಬೇರೆ ಬೇರೆ ವಿವಿಧ ರೀತಿಯ ಹಾರ್ಮೋನ್ಸ್ ಬಿಡುಗಡೆ ಆಗುತ್ತೆ. ಕರೆಕ್ಟ್. ಆವಾಗ ಅಡ್ರಿನಲಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆದಾಗ ಏನಾಗುತ್ತೆ, ಕಾರ್ಟಿಸಾಲ್ಸ್, ಅಡ್ರಿನಾಲ್ಸ್ ಎಲ್ಲ ರಿಲೀಸ್ ಆದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಆ ಟೈಮಲ್ಲಿ ಅದ್ರ ವಿರುದ್ಧ ಹೋರಾಡೋದಕ್ಕೆ ನಮ್ಮಲ್ಲಿ ಟೆಂಪ್ರರಿ BP ಕೂಡ ರೈಸ್ ಆಗ್ತಾನೆ ಇರುತ್ತೆ. ನೀನು ಎಷ್ಟು ಸ್ಟ್ರೆಸ್ ಮಾಡ್ತೀಯ ಆ ಟೈಮಲ್ಲಿ BP ರೈಸ್ ಆಗಿರುತ್ತೆ. ಕಾರ್ಟಿಸಾಲ್ ರಿಲೀಸ್ ಆದಾಗ ಆ ಟೈಮಲ್ಲಿ ಶುಗರ್ ಕೂಡ ಜಾಸ್ತಿ ಬಿಡುಗಡೆ ಆಗುತ್ತೆ. ಇದು ಮೇನ್ ರೀಸನ್. ಸೊ ನಾವು ಏನಕ್ಕೆ ಕಾಮ್ ಆಗಿರಬೇಕು ಅಂತಂದ್ರೆ, ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ಸ್ ರಿಲೀಸ್ ಆಗದಲ್ಲೇ ಇರ್ತಾರ ನಾವು ನೋಡ್ಕೋಬೇಕು, ಅಡ್ರಿನಲ್ಲಿ ರಿಲೀಸ್ ಆಗದಲ್ಲೇ ಇರ್ತಾರ ನೋಡ್ಕೋಬೇಕು. ಇದರಿಂದ ನಮಗೆ ಬಹಳ ಸಹಾಯ ಆಗುತ್ತೆ. ಅದನ್ನೇ ಹೇಗೆ ಮಾಡಬೇಕು, ನಾವು ಪ್ರತಿದಿನ ಧ್ಯಾನ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಆದಷ್ಟು ಕಾಮ್ ಆಗಿರೋಕ್ಕೆ ಪ್ರಯತ್ನ ಮಾಡಬೇಕು. ರೆಸ್ಪಾನ್ಸ್ ಇಮಿಡಿಯೇಟ್ ಆಗಿ ನಾವು ಮಾಡ್ಬೇಕಂತ ಏನಿಲ್ಲ, ತಕ್ಷಣ ಯೋಚನೆ ಮಾಡಿ ರೆಸ್ಪಾಂಡ್ ಮಾಡಿದ್ರು ಕೂಡ ಅಲ್ಲಿ ನಮಗೆ ಎಷ್ಟೊಂದು ಸರಿ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಧ್ಯಾನ ಒಂದು ಭಾಗ, ಅದನ್ನ ಒಂದ್ಸರಿ ಬೆಳಿಗ್ಗೆ ಮಾಡಿದಾಗ ಇಡೀ 24 ಗಂಟೆನೂ ಅದು ಮೇಂಟೈನ್ ಆಗಲ್ಲ. ಕೆಲವರು ವ್ಯಕ್ತಿತ್ವಕ್ಕೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ನಿಮಗೆ ಸಮಯ ಅವಕಾಶ ಸಿಕ್ಕಾಗ ಮಧ್ಯಾಹ್ನ ಒಂದು 10 ನಿಮಿಷ ಧ್ಯಾನ ಮಾಡ್ಬೋದು, ಸಂಜೆ 10 ನಿಮಿಷ ಧ್ಯಾನ ಮಾಡ್ಬೋದು. ಈ ರೀತಿಯಿಂದ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ಎಲ್ಲರೂ ಕೂಡ ನಾವು ಆಗ್ತಕ್ಕಂಥ ತೊಂದರೆಗಳಿಂದ ನಾವು ಮುಂದೆ ಬರ್ಬೋದು, ಬಚಾವಾಗ್ಬೋದು. ಇದನ್ನು ನಮ್ಮ ಸ್ನೇಹಿತರುಗಳು ಕೂಡ ಹೇಳೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾತಾಡೋಣ.